ನಮ್ಮ ದೇಶದ ಬೆನ್ನೆಲುಬು ರೈತ ಅಂತಾರೆ. ಆದರೆ ಆ ಬೆನ್ನೆಲುಬೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೂ ಕೂಡ ನಿಸ್ವಾರ್ಥವಾಗಿ ತನ್ನ ಕಾಯಕ ಮಾಡ್ತಾ ಇದ್ದಾರೆ. ಅಂತಹ ಅನ್ನದಾತರಿಗಾಗಿ ಅನ್ನದಾತರಿಗೋಸ್ಕರ ನ್ಯೂಸ್ ಫಸ್ಟ್ ಇವತ್ತು ಕೃಷಿ ದೇವೋಭವ ಕಾರ್ಯಕ್ರಮ ಮಾಡಿದ್ದು ಸರ್ಕಾರದ ಜೊತೆಗೂಡಿ ಸಹಾಯ ಹಸ್ತ ಚಾಚೋ ಜೊತೆಗೆ ಬೂತ್ ತಪಸ್ವಿ ಪ್ರಶಸ್ತಿ ನೀಡುವ ಮೂಲಕ ಗೌರವ ಸಮರ್ಪಿಸಿದೆ. ರೈತ ಇಲ್ಲ ಅಂದ್ರೆ ಅನ್ನ ಇಲ್ಲ, ಅನ್ನ ಇಲ್ಲ ಅಂದ್ರೆ ನಾವೆಲ್ಲ ಯಾರೂ ಇಲ್ಲ. ದೇಶದಲ್ಲಿ ಇದು ಮೊದಲನೇ ಬಾರಿಗೆ ಒಂದು ನ್ಯೂಸ್ ಚಾನೆಲ್ ಈ ತರದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಿರೋದು. ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಇದರ ಉಪಯೋಗ ನಿಮ್ಮೆಲ್ರಿಗೂ ಆಗಬೇಕು. ಲಾಭವನ್ನು ವ್ಯವಸಾಯ ಕ್ಷೇತ್ರದಲ್ಲಿ ನಾವು ನಿಂತ್ಕೊಂಡಿದ್ರೆ ನಾವೇ ರಾಜರು. ತುತ್ತು ಅನ್ನ ತಿನ್ನುವ ಮೊದಲು ರೈತನ ನೆನೆ, ಹೌದಲ್ವಾ? ನಾವಿವತ್ತು ತುತ್ತು ಅನ್ನ ತಿನ್ನೋ ಮೊದಲು ನಿಸ್ವಾರ್ಥ ಜೀವ ರೈತನನ್ನ ನೆನಪು ಮಾಡ್ಕೊಳ್ಳೇಬೇಕು. ಅನ್ನದಾತನ ಕೈ ಕೆಸರಾದ್ರೆ ಮಾತ್ರ ನಮ್ಮ ಬಾಯಿ ಮೊಸರಾಗೋಕೆ ಸಾಧ್ಯ. ಅಂಥ ಕಷ್ಟ ಜೀವಿಗಳ ಬೆನ್ನು ತಟ್ಟೋಕೆ, ಆರ್ಥಿಕ ನೆರವು ನೀಡೋಕೆ, ಗೌರವ ಸಮರ್ಪಿಸೋಕೆ ರಾಜ್ಯ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ನ್ಯೂಸ್ ಫಸ್ಟ್ ಆಯೋಜಿಸಿದ್ದ ಕೃಷಿ ದೇವೋಭವ ಅನ್ನೋ ವಿಶೇಷ ಕಾರ್ಯಕ್ರಮ ಯಶಸ್ವಿಯಾಗಿದೆ. ರೈತರಿಗಾಗಿ ನ್ಯೂಸ್ ಫಸ್ಟ್ ನಿಂದ ಕೃಷಿ ದೇವೋಭವ ಕಾರ್ಯಕ್ರಮ. ಕೃಷಿ ಸಚಿವ ಚಲುವರಾಯಸ್ವಾಮಿಯಿಂದ ಕಾರ್ಯಕ್ರಮ ಉದ್ಘಾಟನೆ. ಬೆಂಗಳೂರಿನ ರಾಜಭವನ ರಸ್ತೆಯ ದಿ ಕ್ಯಾಪಿಟಲ್ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ಕೃಷಿ ದೇವೋಭವ ಕಾರ್ಯಕ್ರಮವನ್ನ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಆಯುಕ್ತ ವೈಎಸ್ ಪಾಟೀಲ್ ಹಾಗೂ ನ್ಯೂಸ್ ಫಸ್ಟ್ ಎಂಡಿ ಸಿಒ ಎಸ್ ರವಿಕುಮಾರ್, ಸ್ವಾಶ್ ಬಯೋಟೆಕ್ನಾಲಜಿ ಕಂಪನಿ ಸಂಸ್ಥಾಪಕ ಮತ್ತು ಎಂಡಿ ಬಿಎಸ್ ಶಶಿಕುಮಾರ್ ಕೂಡ ಭಾಗಿಯಾಗಿದ್ರು. ಕೃಷಿ ದೇವೋಭವ ಮೊದಲನೇದಾಗಿ ಈ ಒಂದು SNIT ನಮ್ಮ ನ್ಯೂಸ್ ಫಸ್ಟ್ ಸಂಸ್ಥೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದ್ರಿಂದ ಅವರಿಗೆ ಎಲ್ಲ ಕೃಷಿಕರ ಪರವಾಗಿ ನಮ್ಮ ಇಲಾಖೆ ಮತ್ತು ಸರ್ಕಾರದ ಪರವಾಗಿ ನಿಮಗೆ ಅಭಿನಂದನೆಗಳು. ಒಬ್ಬ ಕೃಷಿಕ ಸಕ್ಸಸ್ ಆದರೆ ಅದರ ಹಿಂದೆ ಕನಿಷ್ಠ 10 ರಿಂದ 50 ಜನ ಬದುಕು ಹಸನ ಆಗುತ್ತೆ. ನಾನು ಇಲ್ಲಿ ತಮ್ಮ ಮುಂದೆ ನಿಂತಿದ್ದೀನಿ. ಇದಕ್ಕೆ ಕಾರಣ ಕೃಷಿ. ನಾನು ಒಂದು ಕೃಷಿ ಕುಟುಂಬದಿಂದ ಬಂದವನೇ. ನಾನು ಬೆಂಗಳೂರಿಗೆ ಓದೋಕ್ಕೆ ಬರೋಕ್ಕೆ ಮುಂಚೆ ಊರಲ್ಲಿ ವ್ಯವಸಾಯನೇ ಮಾಡ್ತಿದ್ದೆ. ವ್ಯವಸಾಯದ ಜೊತೆಗೆ ಓದ್ತಾ ಇದ್ದೆ. ಈಗಲೂ ನನ್ನ ಕುಟುಂಬ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನನ್ನ ತಂದೆ ತಾಯಿ ವ್ಯವಸಾಯ ಮಾಡ್ತಾರೆ ಹೊಲದಲ್ಲಿ. ಅವ್ರು ಏನಂತಂದರೆ ಈ ವಯಸ್ಸಲ್ಲೂ ಬೆಳಿಗ್ಗೆಯಿಂದ ಸಂಜೆವರೆಗೆ ವ್ಯವಸಾಯ ಮಾಡ್ತಾರೆ. ಯಾಕಂದರೆ ಅವರಿಗೆ ವ್ಯವಸಾಯದ ಬಗ್ಗೆ, ಕೃಷಿ ಬಗ್ಗೆ ಇರ್ತಕ್ಕಂಥ ಪ್ರೀತಿ, ಅಭಿಮಾನ. ಮತ್ತು ಇವತ್ತು ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಂದರೆ ಅದರಿಂದ ಬಂದಿರತಕ್ಕಂಥ ಆದಾಯದಲ್ಲಿ ನಮ್ಮನ್ನೆಲ್ಲ ಓದಿಸಿ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳೋಂಗೆ ಮಾಡಿದ್ದಾರೆ. ಈ ರೈತರೊಂದಿಗೆ ನಾವು ಕಾರ್ಯಕ್ರಮದ ಟೀಸರ್ನ ಲಾಂಚ್ ಮಾಡಿದ್ದೀವಿ. ಇವತ್ತು ಸಾಂಕೇತಿಕವಾಗಿ ಓರ್ವ ರೈತ ಕೃಷ್ಣ ಅವರ ಸ್ಮರಣಾರ್ಥ ಧನ ಸಹಾಯವನ್ನ ಮಾಡೋಕೆ ವಿಧಾನ ಪರಿಷತ್ ಸದಸ್ಯರಾದಂತಹ ಎಲ್ಲ ಅತಿಥಿಗಳು ಅವರಿಗೆ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತೀನಿ. ಮಂಡ್ಯ ಜಿಲ್ಲೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಕೊಪ್ಪ ಗ್ರಾಮವನ್ನೇ ಬಿಟ್ಟು ಹೋದಾಗ ತಮಗಿರುವಂತಹ ಓರ್ವ ಮಗ ಹಾಗೆ ಮಗಳ ಭವಿಷ್ಯ ಖುಷಿ ಆಯಿತು. ಇಂಥ ನನ್ನ ರೈತರು ಯಾವತ್ತೂ ಇಂಥವೆಲ್ಲೂ ಓದಿ ಬಂದಿಲ್ಲ. ನಾನು ಓದಿಲ್ಲ, ಸ್ಕೂಲ್ ಬರೀ 3ನೇ ಕ್ಲಾಸ್. ನನಗೆ ಏನು ಮಾತಾಡೋಕೆ ಆಯ್ತಿಲ್ಲ. ಆಯ್ತಮ್ಮ. ಸಾಕಷ್ಟು ಉದಾಹರಣೆಗಳಿದಾವೆ. ಈಗ ನಾವು ಯಾಕೆ ಕಾರ್ಬನ್ ಕಂಟೆಂಟ್ ಕಮ್ಮಿ ಆಯಿತು? ಭೂಫಲವತ್ತತೆ ಚೀಟಿಯನ್ನ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶ ಇಲ್ಲ ಅಂದರೆ ಯಾರು ಬಂದ್ರೂ ರೈತರನ್ನ ಉದ್ಧಾರ ಮಾಡೋಕ್ಕೆ ಸದ್ಯಕ್ಕೆ ನಲ್ಲಿ
ರೈತರಿಗಾಗಿ ರೈತರಿಗೋಸ್ಕರ ಕೃಷಿ ಇಲಾಖೆಯ ಸಹಯೋಗದಲ್ಲಿ ನ್ಯೂಸ್ ಫಸ್ಟ್ ಆಯೋಜಿಸಿದ್ದ ಕೃಷಿ ದೇವೋಭವ ಕಾರ್ಯಕ್ರಮ ಯಶಸ್ವಿಯಾಯಿತು. ರೈತ ಬಾಂಧವರು ಉಪಯುಕ್ತವಾದ ಮಾಹಿತಿ ಪಡೆದುಕೊಂಡು ಸಂತಸಗೊಂಡರು. ಯಾವ ಉದ್ದೇಶಕ್ಕಾಗಿ ನ್ಯೂಸ್ ಫಸ್ಟ್ ಈ ಕಾರ್ಯಕ್ರಮ ಆಯೋಜಿಸಿದ್ದು ಅದು ಸಫಲ ಆಯಿತು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.